ನಮಸ್ತೆ ವೀಕ್ಷಕರೇ, ನಿಮಗೆ ಸಿಎಸ್ ಆಟೋಮೋಟಾರ್ ವರ್ಲ್ಡ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸ್ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿಕೊಡಿ. ನಮ್ಮ ಚಾನೆಲ್ ಮುಖಾಂತರ ಯಾವುದೇ ಬ್ರೋಕರ್ ಇರದೆ ಡೈರೆಕ್ಟ್ ಕಸ್ಟಮರ್ಗೆ ನಿಮ್ಮ ವಾಹನ ಅಥವಾ ಬೇರೆಯವರ ವಾಹನ ನಿಮಗೆ ಸಿಗಲು ನಮ್ಮ ಚಾನೆಲ್ ಮುಖಾಂತರ ನಾವು ನಿಮಗೆ ಸಹಾಯ ಮಾಡುತ್ತೇವೆ. 9945 9324 11 ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ಅನ್ನು ಕಳುಹಿಸಿಕೊಡಿ. ಚೆನ್ನಾಗಿ ಕ್ಲೀನ್ ಆಗಿ ಇರುವ 8ರಿಂದ 10 ಫೋಟೋ ಮತ್ತು ವಾಹನದ ಡಾಕ್ಯುಮೆಂಟ್ಸ್ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿಕೊಡಿ. ನಾವೇ ನಿಮಗೆ ಕಾಲ್ ಮಾಡಿ ವಾಹನದ ಮಾಹಿತಿ ಪಡೆಯುತ್ತೇವೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಯಾರಿಗೆಲ್ಲ ವಾಹನ ಬೇಕಾಗಿರುತ್ತೆ ಈ ವಾಹನದ ಓನರ್ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ಇದು ಓಮಿನಿ ಕಳಿಸ್ಕೊಟ್ಟಿದ್ರಲ್ಲ, ಹಾಂ ಸರ್, ಹೇಳಿ. ನಂದೆ. ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ 17 ಗಾಡಿ ಸರ್, ಅದು 2016 17 ಸರ್. ಓಕೆ ಸರ್, ಓಕೆ. ಹಾಂ ಸರ್. ಎಷ್ಟಾಗಿದೆ ಸರ್ ಗಾಡಿಗೆ? ಫಸ್ಟ್ ಓನರ್ ಗಾಡಿ ಸರ್, ಫಸ್ಟ್ ಓನರ್ ಗಾಡಿ. ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲಿ ಇದಾವ? A to Z ರನ್ನಿಂಗ್ ಇದೆ ಸರ್. ಓಕೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? 75-80% ಬೇಕಾದ್ರೆ ಟೈರ್ ಇದಾವೆ. ಇಂಜನ್ ಗುಡ್ ಕಂಡೀಷನ್ ಅಲ್ಲಿ ಇದೆಯಾ ಸರ್? ಪ್ಯೂರ್ ಪೆಟ್ರೋಲ್ ಗಾಡಿ ಸರ್, ಅದು ಪ್ಯೂರ್ ಪೆಟ್ರೋಲ್ ಗಾಡಿ. ಬಾಡಿ ಎಲ್ಲ ಹಾಂ. condition ಅಲ್ಲಿ ಇದೆಯಾ? ಒಂದು ಡೆಂಟು ಇಲ್ಲ ಸರ್, ಒಂದು ಡೆಂಟು ಇಲ್ಲ. ಓಕೆ ಸರ್. ಹಾಂ ಸರ್, ಯಾಕಂದ್ರೆ ಅದು ಫ್ಯಾಮಿಲಿ ಗಾಡಿ, ಅದು ತಗೊಂಡಿದ್ದು ಫ್ಯಾಮಿಲಿ ಯೂಸಿಗೋಸ್ಕರ ತಗೊಂಡಿದ್ದು. ಈಗ ಕೊಡೋ ಪ್ರಪೋಸ್ ಏನಂತಂದ್ರೆ, ಈಗ ನಾವು ಬೇರೆ ಗಾಡಿ ಮಾಡ್ಬೇಕು ಅಂತ, ದೊಡ್ಡ ಗಾಡಿ ಇದೆನಾ, ಹಾ ಸರ್. ದೊಡ್ಡ ಗಾಡಿ ಮಾಡೋಕ್ಕೋಸ್ಕರನೇ ಅದನ್ನ ಇದು ಮಾಡ್ತೀರಾ ಸರ್, ಅದನ್ನ. ಅದು ರೀಸನ್ ಅದ್ರ ಸಲುವಾಗಿ ಕೊಡ್ತಿದ್ರ? ಅಷ್ಟೇ ಸರ್, ಅದೇ ಸರ್. ಈಗ ಬೇರೆಯವ್ರಿಗಾದ್ರೂ ಬೆನಿಫಿಟ್ ಅದರಿಂದ ಒಳ್ಳೇದಾಗ್ಲಿ ಅಂತ ಅಂದಷ್ಟೇ. ಓಕೆ ಸರ್. ಗಾಡಿ ಮೇಲೆ ಲೋನ್ ಅಥವಾ ಸಾಲ ಇದೆ? ಏನು ಲೋನ್ ಇಲ್ಲ ಸರ್, ಏನು ಇಲ್ಲ. ಫುಲ್ ಕ್ಯಾಶ್ ಗಾಡಿ ತಂದಿದ್ದು, ಫುಲ್ ಕ್ಯಾಶಿಗೆ ಇದು ಮಾಡ್ತೀರಾ ಸರ್. ಓಕೆ ಸರ್. ಗಾಡಿಯಲ್ಲಿ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ? ಸರ್ ನೋಡಿ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. ಏನು ಶೋರೂಮ್ ಇದಾವಲ್ಲ, ಕುಶನ್ ಆಗ್ಲಿ ಗಿಶನ್ ಆಗ್ಲಿ ಹಂಗೆ ಅದೇ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಎಕ್ಸ್ಟ್ರಾ ಒಂದು ಕುಶನ್ ಹೊಡ್ಸಿದೀನಿ ಅನ್ನೋದ್ ಬಿಟ್ರೆ ಅದ್ರಿದ್ದ ಗಾಡಿ ಇದ್ದ ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಸರ್, ಓಕೆ. ಹಾಂ ಸರ್. ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್, ಸಬ್ ಊಪರ್ ಏನಾದ್ರು ಹಚ್ಚಿದ್ರಾ? ಸರ್ ಇಲ್ಲ ಸರ್, ಅದನ್ನು ಸುಳ್ಳು ಹೇಳ್ಬಾರ್ದು. ಸುಮ್ಮನೆ ಬಂದು ನೋಡ್ರಿ ನಾನು ಹಂಗೆ ಹಾಕ್ಸಿದೀನಿ ಹಿಂಗೆ ಹಾಕ್ಸಿದೀನಿ ಅಂತಂದು ಏನು ಹಾಕ್ಸಿಲ್ಲ ಸರ್. ಸ್ಪೀಕರ್ ಇದೆ. ಸ್ಪೀಕರ್ ಇದೆ. ಸ್ಪೀಕರ್ ಇದೆ ಸರ್. ನಾರ್ಮಲ್ ಹೆಂಗಿರ್ಬೇಕು ಹಂಗೆ ಸ್ಪೀಕರ್ ಇದೆ ಸರ್. 2 ಸ್ಪೀಕರ್ ಇದೆ. ಇದೆನಾ? ಹಾಂ ಸರ್. ಓಕೆ ಸರ್, ಓಕೆ. ಯಾಕಂದ್ರೆ ಅದು ಫ್ಯಾಮಿಲಿ ಯೂಸಿಗಲ್ಲ ಸರ್ ಗಾಡಿ ತಗೊಂಡ. ಅದು ನಮ್ಮ ಮಾವರ ಗಾಡಿ ಓಡಿಸ್ತಿದ್ದ. ಓಕೆ. ಅವರು ಅವ್ರ ಆಫೀಸಿಗೂ ಮನೆಗೂ ಬಿಟ್ರೆ ಇನ್ನೇನು ಓಡಿಲ್ಲ ಸರ್ ಗಾಡಿ. ಹೌದಾ? ಹಾಂ ಸರ್. ಯಾಕಂದ್ರೆ ಸುಮ್ಮನೆ ನಾನು ನಿಮಗೆ ಬಂದು ಹಂಗಿದೆ ಹಿಂಗಿದೆ ಅಂತ ನಾನು ಹೇಳಕ್ ಇದು ಇಲ್ಲ. ಅದು ಎಷ್ಟಿದೆ ಅಷ್ಟೇ ಹೇಳಿದ್ದೀನಿ ಸರ್, ಅಷ್ಟೇ. ಹೌದು ಬಿಡಿ ಸರ್, ಓಕೆ. ಹಾಂ ಸರ್. ಪೆಟ್ರೋಲ್ ಅಲ್ಲಿ ಎಷ್ಟು ಕೊಡುತ್ತೆ ಸರ್ ಮೈಲೇಜ್? ಸರ್ ಆರಾಮ್ಸೆ 16-17 ಆರಾಮಾಗಿ. ಬೇರೆಯವ್ರು ಹೇಳ್ತಾರೆ 18 ಬರುತ್ತೆ 20 ಬರುತ್ತೆ, ನಾನು ಹಂಗೆ ಸುಳ್ಳು ಏನು ಹೇಳಲ್ಲ. 16-17 ಆರಾಮ ನಿಕ್ಕಿ ಇದೆ ಸರ್. ಬರುತ್ತಾ? ಹಾಂ ಸರ್, ಯಾಕಂದ್ರೆ ನಾನು ಟೆಸ್ಟ್ ಮಾಡಿರೋದು ಹೇಳಿರೋ ಸರ್. ಓಕೆ ಸರ್. ಡೆಂಟ್, ಸ್ಕ್ರಾಚ್, ರೀಪೇಂಟ್ ಏನಾದ್ರು ಆಗಿದೆನಾ ಗಾಡಿ? ಏನು ಒಂದು ಸ್ಕ್ರಾಚ್ ಇಲ್ಲ ಸರ್, ಒಂದು ಸ್ಕ್ರಾಚ್ ಸಮೇತ ಇಲ್ಲ. ಬಾಡಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ? ಗುಡ್ ಕಂಡೀಷನ್ ಗಾಡಿಗೆ ಸರ್. ಓಕೆ ಸರ್. ಗ್ಯಾಸ್ ಏನಾದ್ರು ಫಿಟ್ಟಿಂಗ್ ಮಾಡಿಸಿದ್ರಾ? ಇಲ್ಲ ಸರ್, ಇಲ್ಲ ಅದು ಮಾಡಿಸಿಲ್ಲ ನಾನು. ಯಾಕಂದ್ರೆ ಪ್ಯೂರ್ ಪೆಟ್ರೋಲ್ ಗಾಡಿ ಅದು ಹೆಂಗಿದೆ ಹಂಗೆ ಇದೆ. ಓಕೆ ಸರ್. ಹಾಂ ಸರ್. ಸಿಗ್ನಲ್ ಬೇಕಾದ್ರೆ ಏನಾದ್ರು ಕೇಸ್ ಇದಾವಾ? ಏನು ಸರ್, ಏನು ಕೇಸ್ ಇಲ್ಲ ಸರ್, ಎಲ್ಲ ಚೆಕ್ ಮಾಡಲಿ ಬೇಕಾದ್ರೆ. ಸಣ್ಣ ಕೇಸು ಇಲ್ಲ ಸರ್ ಅದ್ರ ಮೇಲೆ. ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು ಸರ್. ಇದು ಲೊಕೇಶನ್ ಗಾಡಿ ಇರೋದು ಎಲ್ಲಿ ಸರ್ ಇದು? ಸರ್ ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ, ಲೋಕಿಕೆರೆ ರೋಡ್, ದಾವಣಗೆರೆ ಅಂತ ಬರೋದು ಸರ್. ದಾವಣಗೆರೆ ದಾವಣಗೆರೆ ಸಿಟಿಯಲ್ಲಿ ಸರ್, ದಾವಣಗೆರೆ ಸಿಟಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬೈಪಾಸ್ ಬರುತ್ತಲ್ಲ, ಓಕೆ ಸರ್. SS ಹಾಸ್ಪಿಟ್ಲು ಬೈಪಾಸ್. ಹಾಂ ಸರ್. ನಿಯರ್ ಅಲ್ಲೇ ಸರ್. ಅಲ್ಲೇನಾ? ಕಸ್ಟಮರ್ ಅಲ್ಲಿ ಬಂದ್ರೆ ನೀವು ಗಾಡಿ ತೋರಿಸ್ತಿರಲ್ವಾ? ಓ ಸರ್, ತೋರಿಸ್ತೀನಿ. ಓಕೆ ಸರ್. ಗಾಡಿಗೆ ಏನ್ ಮಾಡ್ತೀರಾ ಕೋಟು ರೇಟ್? ಸರ್ ಅದು ನಾನು ಗಾಡಿ ಈಗ ಹೇಳಲ್ಲ, ನಿಮ್ಮ ಕಡೆ ಇದ್ದಾವೆ. ನನ್ನ ರೇಟ್ ಇರೋದು 360 ಸರ್. ಹಾಂ ಸರ್. 3,60,000. ನಿಮ್ಮ ಕಡೆ ಇದ್ದ ಬಂದ್ರೆ 5,000 10,000 ಕಮ್ಮಿನೇ ಮಾಡ್ಕೊಡ್ತೀನಿ ಸರ್, ನಿಮ್ಮ ಕಡೆ ಇದ್ದ ಬಂದ್ರೆ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀರಾ? ಅದೇ ಸರ್, ನಿಮ್ಮ ಕಡೆ ಇದ್ದ ಬಂದ್ರೆ ಮಾತ್ರ. ಹಾಂ ಸರ್. ಯಾಕಂದ್ರೆ ನನ್ನ ಗಾಡಿ ಕಂಡೀಷನ್ ಇದೆ ಸರ್, ಕಂಡೀಷನ್ ಇರೋ ಗಾಡಿನ. ಯಾಕಂದ್ರೆ ಮಾರ್ಕೆಟಲ್ಲಿ ಗೊತ್ತಾಯ್ತು ಓಮಿನಿಗೆ ಯಾವ ರೇಂಜಿಗಿದೆ ಅಂತಂದು. ಬಟ್ ಗುಡ್ ಕಂಡೀಷನ್ ಇದೆ ಗಾಡಿ. ಓಕೆ ಸರ್. ಹಾಂ ಸರ್. ಲೋಡ್ ಬೇಕಾದ್ರೆ ಈಗ ಇಲ್ಲಿದ್ದ ಒಂದು ತಿಂಗಳಿಂದ ನಾನು ಅದನ್ನ ಗಾಡಿ ಇದು ಮಾಡಿದ್ದೆ ಸರ್, ಶೋರೂಮ್ ಇಂದೆ ರೆಕಾರ್ಡ್ ಸಮೇತ 17,000 ರೂಪಾಯಿ ಕೊಟ್ಟು ರೆಡಿ ಮಾಡ್ತಿದ್ದೆ. ಏನು ಅಂತಂದ್ರೆ ಹಲೋ. ಹಾಂ ಸರ್, ಹೇಳಿ ಸರ್. ಸಸ್ಪೆನ್ಷನ್ ಹೋಗಿದ್ದು ಸರ್, ಸಸ್ಪೆನ್ಷನ್ ಹಾಕ್ಸಿದ್ದೆ.
ಹಾ. ಪ್ರತಿಯೊಂದು ಸಣ್ಣ ಪುಟ್ಟ ಮೈನರ್ ಏನಿದ್ವಲ್ಲ ಅಷ್ಟು ರೆಡಿ ಮಾಡಿಸಿದೀನಿ ಸರ್. ಟೈಮಿಂಗ್ ಬೆಲ್ಟ್ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದು ಹೊಸದಿದೆ. ಶೀಲ್ಡ್ ಹೆಂಗಿದೆನೋ ಹಂಗೆ ಇದೆ ಸರ್ ಕಂಪ್ನಿ ಶೀಲ್ಡ್. ನೆಕ್ಸ್ಟ್ ತಗೋರೋಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್. ಬೇಕಾದ್ರೆ ಅದನ್ನ ನನ್ನ ಅವ್ರು ಬಂದು ನೋಡ್ಲಿ, ಅದ್ರ ಬಿಲ್ಲು ಸಮೇತ ಕೊಡ್ತೀನಿ. ಓಕೆ ಸರ್. ಇಲ್ಲಿ ಹಾಂ ಸರ್, ಅದಕ್ಕೆ ಅಪ್ಲೋಡ್ ಮಾಡಿರ್ತೀನಿ ಸರ್. ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಇದ್ದ ಸರ್ ಬಂದ್ರೆ ನಾವು ಇದು ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ನಮಸ್ತೆ ವೀಕ್ಷಕರೇ, ನಾವು ಯಾವುದೇ ರೀತಿ ವಾಹನವನ್ನು ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿರುವುದಿಲ್ಲ. ವಾಟ್ಸಪ್ ಮೂಲಕ ಬಂದಿರುವ ಫೋಟೋಗಳನ್ನು ಅಷ್ಟೇ ನಾವು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ. ನೀವು ತಗೋತಿರುವ ವಾಹನಕ್ಕೆ ನಮ್ಮ ಚಾನಲ್ ಯಾವುದೇ ರೀತಿ ಜವಾಬ್ದಾರಿ ಕಾರಣವಾಗಿರುವುದಿಲ್ಲ. ನೀವು ವಾಹನವಿರುವ ಲೊಕೇಶನ್ಗೆ ಹೋಗಿ ಸಂಪೂರ್ಣ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ವಾಹನಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ವಿನಂತಿ.